ಆಪ್ಕಿ ಅದಾಲತ್ನಲ್ಲಿ ಬಿಸ್ನೆಸ್ ಟೈಕೂನ್ ವಿಜಯ್ ಮಲ್ಯ ಅವರ ಮೇಲೆ ಇರುವ ಆರೋಪ. ಇವರು ಮೋಜು ಮಸ್ತಿಯ ವ್ಯಕ್ತಿ. ವಿಜಯ್, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಮಾತಾಡೋದಾದ್ರೆ, ನಾನು ಪತ್ರಿಕೆಗಳಲ್ಲಿ ಓದಿದ್ದೇನೆ ಏನಂದ್ರೆ ನೀವು ಹಾಳಾದ ಹೃದಯದ ರಾಜಕುಮಾರ ಅಂತೆ. ಸ್ಪಾಯ್ಲ್ಡ್ ಸನ್ ಆಫ್ ಎ ರಿಚ್ ಫಾದರ್. ಹಾಳಾದ ಹೃದಯದ ರಾಜಕುಮಾರ. ಹೃದಯ ಏನೋ ಸರಿಯಾಗೇ ಇತ್ತು, ರಾಜಕುಮಾರ ಮಾತ್ರ ಎಂದೂ ಆಗಿರಲಿಲ್ಲ. ನನ್ನ ತಂದೆಯವರಂತೂ ಬಹಳ ಸ್ಟ್ರಿಕ್ಟ್ ಆಗಿದ್ರು. ನಿಮ್ಮ ಹತ್ರ ಇರಲೇಬೇಕಿತ್ತು ಬಿಡಿ. ನಾನು ಹಾಳಾಗಿರಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ್ಲೂ ಕೂಡ ಸ್ವಲ್ಪ ಅದೇ ರೀತಿ ಮಜಾ ಮಾಡ್ತೀನಿ. ಆದ್ರೆ ಹೀಗ್ ಹೇಳೋದು ಸರಿಯಲ್ಲ. ಐ ವಾಸ್ ಸ್ಪಾಯ್ಲ್ಡ್ ಬಿಕಾಸ್ ಮೈ ಫಾದರ್ ಸೆಟ್ ವೆರಿ ವೆರಿ ಹೈ ಸ್ಟ್ಯಾಂಡರ್ಡ್ಸ್ ಫಾರ್ ಮೀ. ಮತ್ತೆ ನಾನು ಬಹಳ ಕಷ್ಟ ಪಡಬೇಕಾಗಿ ಬಂತು. ₹400 ಸಂಬಳ ಕೊಡ್ತಾ ಇದ್ರಂತೆ ನಿಮ್ಮ ತಂದೆಯವರು ನಿಮಗೆ? ಹೌದು, ₹400 ಸಂಬಳ ಕೊಡ್ತಿದ್ರು ನನಗೆ. ಮತ್ತು ಆ ಸಂಬಳ 3-4 ವರ್ಷ ಆದ್ರೂ ಜಾಸ್ತಿ ಆಗ್ಲಿಲ್ಲ, ಇನ್ಕ್ರಿಮೆಂಟು ಸಿಗ್ಲಿಲ್ಲ. ಮತ್ತೆ ನಿಮ್ ತಂದೆಯವರು ಬೈತಾ ಇದ್ರ? ಹೌದು, ತಂದೆಯವರು ಬೈತಾ ಇದ್ರು. ಅಮ್ಮ ಅವರು ಸ್ವಲ್ಪ ಪ್ರೀತಿಯಿಂದ ಮಮತೆಯಿಂದ ಅರ್ಥ ಮಾಡಿಸ್ತಿದ್ರು ನನಗೆ. ಆದ್ರೆ ಆಲ್ ಇನ್ ಆಲ್ ಎಲ್ಲ ಒಳ್ಳೇದೇ ಆಯ್ತು. ಆದ್ರೆ ಹೀಗೆ ತಂದೆಯವರು ಸ್ಟ್ರಿಕ್ಟ್ ಆಗಿದ್ರು, ₹400 ಸಂಬಳ ಕೊಡ್ತಾ ಇದ್ರು. ನಾನು ಇದನ್ನು ಕೇಳ್ಪಟ್ಟೆ, ಒಂದ್ ವೇಳೆ ಏನಾದ್ರೂ ನೀವು ಲೆಟರ್ ಬರೆದ್ರೆ ಆ ಲೆಟರನ್ನ ಮುಂಚೆ ಓದ್ಬೇಕಿತ್ತಂತೆ. ಖಂಡಿತ ಹೌದು. ಅಷ್ಟಿದ್ರೂ ಕೂಡ ಹೇಗೆ ಹಾಳಾದ್ರಿ ನೀವು? ತಂದೆಯವರು ನನ್ನನ್ನ ಬಿಹಾರದ ಹತಿದಾಗೆ ಮೊದಲು ಕಳಿಸಿದ್ರು. ಅದರ ನಂತರ ಶಹಜಾದ್ಪುರ್ ಉತ್ತರ ಪ್ರದೇಶಕ್ಕೆ. ಆಮೇಲೆ ನಾನು ಕಾರ್ ಕೇಳ್ದಾಗ ಅವರದಕ್ಕೆ ಒಪ್ಕೊಳ್ಳಿಲ್ಲ. ನನಗೆ ಸೈಕಲ್ ಕೊಡಿಸ್ಬಿಟ್ರು. ಆಗ್ಲೇ ನಾನು ಸ್ವಲ್ಪ ದಾರಿಗೆ ಬಂದ್ಬಿಟ್ಟೆ. ಆದ್ರೆ ನಾನ್ ಇನ್ವೆಸ್ಟಿಗೇಟ್ ಮಾಡಿರೋ ಪ್ರಕಾರ ಗೊತ್ತಾಗಿದ್ದೇನೆಂದ್ರೆ ನೀವು ನಿಮ್ ಮಗನ್ ಜೊತೆ ಅಷ್ಟು ಸ್ಟ್ರಿಕ್ಟ್ ಇಲ್ವಂತೆ. ಇಲ್ಲ, ನಾನು ತುಂಬಾ ಸ್ಟ್ರಿಕ್ಟ್ ಆಗೇ ಇದ್ದೀನಿ. ಅದೇನಂದ್ರೆ ಈಗಿನ ಕಾಲದಲ್ಲಿ 18 ವರ್ಷದ ಮಗನನ್ನಂತೂ ನಾನು ಒಂದು ರೂಮಲ್ಲಿ ಬಂದ್ಸಂತೂ ಇಡಕ್ಕಾಗಲ್ಲ. ಆದ್ರೆ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇದ್ದ ಅವನು ಈಗ ಕಾಲೇಜ್ಗೆ ಹೋಗ್ತಿದ್ದಾನೆ, ಮತ್ತೆ ಬೋರ್ಡಿಂಗ್ನಲ್ಲೇ ಇದ್ದಾನೆ. ಹಾಗೆ ಬೋರ್ಡಿಂಗ್ನಲ್ಲಿ ಇನ್ಬಿಲ್ಟ್ ಡಿಸಿಪ್ಲಿನ್ ಇರುತ್ತೆ. ಅವನು ಇಲ್ಲಿಗೆ ರಜದ ಮೇಲೆ ಬಂದಾಗ ಸ್ವಲ್ಪ ಪಾರ್ಟಿ ಮಾಡ್ತಾನವನು. ಈ ವಯಸ್ಸಲ್ಲಿ ಮಾಡ್ಲಿಲ್ಲ ಅಂದ್ರೆ ಇನ್ಯಾವಾಗ ಮಾಡ್ತಾನೆ ಹೇಳಿ? ನಿಮ್ಮ ಫಾದರ್ ನಿಮಗೆ 25 ವರ್ಷ ವಯಸ್ಸಿನವರೆಗೂ ಒಂದು ಸೈಕಲ್ ಕೂಡ ಕೊಡ್ಸಿರ್ಲಿಲ್ಲ. ಆದ್ರೆ ನೀವು ಮಗನಿಗೆ 18ನೇ ವಯಸ್ಸಿಗೆನೆ ಏರ್ಕ್ರಾಫ್ಟನ್ನ ಗಿಫ್ಟ್ ಮಾಡಿದ್ದೀರಾ. ಅವನಿಗೆ ಪಾಪ ಗಾಡಿ ಕೂಡ ಓಡ್ಸಕ್ ಬರೋದಿಲ್ಲ. ನೀವು ಏರ್ಕ್ರಾಫ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಾನು ನನ್ನ ಮಗನ ಹುಟ್ಟುದಬ್ಬದ ದಿನ ನನ್ನ ಏರ್ಲೈನ್ಸ್ನ ಲಾಂಚ್ ಮಾಡಿದೆ. ಅದಕ್ಕೆ ಮೀಡಿಯಾವ್ರು ಬರೆದ್ರು ನಾನು ಆತನಿಗೆ ಗಿಫ್ಟ್ ಕೊಟ್ಟೆ ಅಂತ. ಅದಕ್ಕೆ ಇದೇ ಮೀಡಿಯಾಗಳು ಏನಿವೆಯಲ್ಲ, ಸುಮ್ಮನೆ ಬರೀತಾ ಇರುತ್ತೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ. ನಾನೇನ್ ಮಾಡ್ಲಿ ಹೇಳಿ? ನಾನು ನಿಮಗೆ ಹೇಳಬೇಕಂದ್ರೆ ಥಿಕ್ ಸ್ಕಿನ್ಡ್ ಆಗಿದ್ದೀನಿ. ನೀವು ಲೈಫ್ ಸ್ಟೈಲ್ನ ಚೇಂಜ್ ಕೂಡ ಮಾಡ್ಕೋಬಹುದು ಮೀಡಿಯಾದವ್ರನ್ನ ಖುಷಿ ಪಡಿಸೋದಕ್ಕೆ. ನಾನೀಗ ಮೀಡಿಯಾದವ್ರನ್ನ ಖುಷಿ ಪಡ್ಸಕ್ಕೆ ಅಂತ ನಿಂತ್ರೆ ನನ್ನ ಜೀವನ ಹಾಳಾಗ್ಬಿಡುತ್ತಲ್ವ? ನಾನಂತೂ ವರ್ಕ್ ಹಾರ್ಡ್ ಅಂಡ್ ಪ್ಲೇ ಹಾರ್ಡ್ನ ಫಿಲಾಸಫಿ ಜೊತೆಗೆ ನನ್ನ ಜೀವನ ಏನಿದೆ ಅದನ್ನ ಐ ಲಿವ್ ಇಟ್ ದಟ್ ವೇ. ಎಕ್ಸ್ಪೆನ್ಸಿವ್ ಕಾರ್ಗಳಲ್ಲಿ ಓಡಾಡೋದು, ರೇಸಿಂಗ್ ಹವ್ಯಾಸ ಇಟ್ಕೊಂಡಿರೋದು, ಕುದುರೆಗಳನ್ನ ಸಾಕೋದು, ಹೈ ಫ್ಲೈಯಿಂಗ್ ಲೈಫ್ ಲೀಡ್ ಮಾಡೋದು. ಆದ್ರೆ ನೀವ್ ಹೇಳ್ತೀರಾ ಬಹಳ ಕಷ್ಟಪಟ್ಟಿದ್ದೀನಿ, ಬಹಳ ಹಾರ್ಡ್ ವರ್ಕಿಂಗ್ ಅಂತ. ಹೌದು, ಆದ್ರೆ ಫಾಸ್ಟ್ ಕಾರ್ಸ್, ರೇಸ್ ಹಾರ್ಸಸ್ ಇತ್ಯಾದಿಗಳ ಬಗ್ಗೆ ನೀವೇನ್ ಹೇಳ್ತಾ ಇದ್ದೀರಾ? ಕೇವಲ ಇವು ಮಾತ್ರ ಅಲ್ಲ, ದುಡ್ಡೇನು ಖರ್ಚಾಗತ್ತೆ ಇದಕ್ಕೆಲ್ಲ, ಅದನ್ನ ಮೊದಲು ಸಂಪಾದಿಸ್ಬೇಕಲ್ವಾ? ಅದನ್ನ ತಂದೆಯವರು ಸಂಪಾದನೆ ಮಾಡಿಟ್ಟು ಹೋಗಿದಾರಲ್ವಾ? ಹೌದು, ಆದ್ರೆ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ ತಂದೆಯವರು ಸಂಪಾದನೆ ಮಾಡಿ ಏನ್ ನಮಗ್ ಬಿಟ್ಟಿದಾರೋ, ನಮ್ ಲೈಫ್ ಸ್ಟೈಲ್ ಏನಿದೆ ಅದಕ್ಕೆ ಅವರು ಏನ್ ಬಿಟ್ಟಿದ್ರು ಅದು ಯಾವತ್ತೋ ಖಾಲಿಯಾಗಿರೋದು. ಈಗ ನಡೀತಿರೋದಕ್ಕೆ ಅರ್ಥ ಏನಂದ್ರೆ ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ, ಅದಕ್ಕೆ ನಾನು ಖರ್ಚು ಮಾಡ್ತಿದ್ದೀನಿ. ಈ ಮಾತು ನಿಜನಾ? ನೀವು ಬಿಸ್ನೆಸ್ನ ಸಂಭಾಳಿಸಿದ್ರಂತೆ. ತಂದೆಯವರ ಡೆತ್ನ ನಂತರ ಕಡಿಮೆ ವಯಸ್ಸಿನಲ್ಲೇ ನೀವು ಚೇರ್ಮನ್ ಆದ್ರಿ. ಆ ನಂತರ ಎಲ್ರೂ ಏನ್ ಹೇಳಿದ್ರು ಅಂತಂದ್ರೆ ನೀವು ಈ ಕಂಪನಿಯನ್ನ ಹಾಳು ಮಾಡ್ತೀರಾ ಅಂತ. ಖಂಡಿತ ಸರಿಯಾಗಿ ಹೇಳಿದ್ರಿ ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಆದ್ರೆ ಆ ದಿನಗಳಲ್ಲಿ UBಯ ಶೇರ್ ಪ್ರೈಸ್ ₹19 ಇತ್ತು, ಇವತ್ತು 500ಕ್ಕಿಂತ ಮೇಲಿದೆ. ಅದು
ದಟ್ ಸೇಸ್ ಸಮಥಿಂಗ್. ಇದನ್ನೇ ಜನ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಹೇಗೆ ಮಾಡ್ತೀರಾ ಅಂತ. ಯಾಕಂದ್ರೆ ಕೆಲಸ ಮಾಡೋ ರೀತಿ ಕಾಣೋದಿಲ್ಲ ನೀವು. ಕೆಲವೊಮ್ಮೆ ನೀವು ಪಾರ್ಟಿಗಳಲ್ಲಿ ಕಾಣಿಸ್ಕೋತೀರಾ. ನಾನು ರೆಕಾರ್ಡನ್ನ ನೋಡ್ದೆ, 1 ವರ್ಷದಲ್ಲಿ ಮುಂಬೈನಿಂದ ಸ್ಯಾನ್ ಫ್ರಾನ್ಸಿಸ್ಕೋ 36 ಟೈಮ್ಸ್ ನೀವು ಟ್ರಾವೆಲ್ ಮಾಡಿದ್ದೀರಾ. ಹಾ, ಈ ವಿಷಯ ಸರಿಯಾಗಿದೆ. ಆದ್ರೆ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ, ಮೀಡಿಯಾದವರು ನಮ್ ಹಿಂದೆನೇ ಸುತ್ತುತ್ತಾ ಇರ್ತಾರೆ ಪಾರ್ಟಿಗಳಲ್ಲಿ. ದುಃಖದ ವಿಷಯ ಏನಂದ್ರೆ, ಮೀಡಿಯಾದವರು ನಮ್ಮ ಆಫೀಸ್ ಕಡೆ ಬರೋದೇ ಇಲ್ಲ. ಆ ಕಾರಣದಿಂದ ಏನ್ ತೋರಿಸ್ತಾರೋ ಅದು ಕೇವಲ ಪಾರ್ಟಿಯ ಸಮಯದ್ದೇ ಕಾಣಿಸುತ್ತೆ. ನಾನಂತೂ ಮೀಡಿಯಾದವ್ರಿಗೆ ಇನ್ವಿಟೇಷನ್ ಕೊಡಕ್ಕೆ ಇಷ್ಟಪಡ್ತೀನಿ, ಒಂದು ಸಲ ನಮ್ಮ ಆಫೀಸ್ ಕಡೆಗೂ ಬನ್ನಿ, ಮತ್ತೆ ಅವರೇ ನೋಡ್ಬೋದು ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ. ಒಂದು ಕಾಂಟ್ರವರ್ಸಿ ನಾನು ಮೀಡಿಯಾದಲ್ಲಿ ನೋಡ್ದೆ. ಯಾವಾಗ ನೀವು ಕಿಂಗ್ ಫಿಶರ್ನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರಿ, ಹೌದು, ಒಬ್ರಿಗಿಂತ ಒಬ್ರು ದೊಡ್ಡ ಮಾಡೆಲ್ಗಳನ್ನ ಸ್ವಿಮ್ ಸೂಟ್ನಲ್ಲಿ ತೋರಿಸಿದ್ರಿ. ಹೌದು, ಸ್ವಿಮ್ ಸೂಟ್ ಕೂಡ ಬಟ್ಟೆನೇ ಅಲ್ವಾ? ಯಾರಾದ್ರೂ ಸಮುದ್ರದ ದಡಕ್ಕೆ ಹೋದ್ರೆ ಸಲ್ವಾರ್ ಕಮೀಸ್ ಹಾಕೊಂಡು ಹೋಗಲ್ಲ ಅಲ್ವಾ? ಆದ್ರೆ ನೀವು ಕರ್ಕೊಂಡು ಹೋಗೋದಾದ್ರೆ ತಕ್ಷಣ ಸಮುದ್ರ ತೀರಕ್ಕೆ ಹೋಗ್ತೀರಾ. ಅದು ಯಾಕೆಂದ್ರೆ ಈ ದೇಶದ 3 ಸೈಡ್ನಲ್ಲೂ ಸಮುದ್ರ ತಾನೇ ಇರೋದು. ಆದ್ರೆ ನಾನ್ ಕೇಳ್ಪಟ್ಟೆ ಈ ಸಲ ನಿಮ್ಮ ಪ್ಲಾನ್ ಏನಂದ್ರೆ ಅವ್ರನ್ನ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗೋದಂತೆ. ಅದು ಫಾರೆಸ್ಟ್ನಲ್ಲೂ ಕೂಡ ಪೂಲ್ಸ್ ಇರುತ್ತೆ, ರೆಸಾರ್ಟ್ಸ್ ಇರುತ್ತೆ. ಅದು ಕ್ಯಾಲೆಂಡರ್ನ ಹೆಸರೇ ಸ್ವಿಮ್ ಸೂಟ್ ಸ್ಪೆಷಲ್ ಅಂತಿದೆ. ಮತ್ತೆ ಈ ಬಾರಿ ಇನ್ನೊಂದು ವಿಷಯ ನಾನು ಹೇಳ್ತೀನಿ ಏನಂದ್ರೆ, ನಾನು ಯಂಗ್ ಡಿಸೈನರ್ಸ್, ಅಪ್ಕಮಿಂಗ್ ಡಿಸೈನರ್ಸ್ ನಿಂದ ಎಲ್ಲ ಡಿಸೈನ್ಸ್ ತರಿಸ್ದೆ. ಅವರ ಸ್ವಿಮ್ ಸೂಟ್ಸ್ನ ನಾವು ಪ್ರಸ್ತುತಪಡಿಸಿದ್ದೀವಿ ಈ ಸಲದ ಕ್ಯಾಲೆಂಡರಲ್ಲಿ. ಮತ್ತು ನಿಮಗೆ ಗೊತ್ತಿರಬಹುದು, ಕಿಂಗ್ ಫಿಶರ್ ಕ್ಯಾಲೆಂಡರ್ won the ಫ್ಯಾಬ್ ಅವಾರ್ಡ್ಸ್ ಇಂಟರ್ನ್ಯಾಷನಲಿ ಆಸ್ ದ ಬೆಸ್ಟ್ ಕ್ಯಾಲೆಂಡರ್ ಇನ್ ದ ವರ್ಲ್ಡ್. ವಿಜಯ್ ಸಾಬ್, ಮೀಡಿಯಾ ನಿಮ್ಮ ಬಗ್ಗೆ ಯಾವಾಗ ಬರೆದ್ರೂ ಕೂಡ ಈ ವಿಚಾರದ ಬಗ್ಗೆ ಹೆಚ್ಚು ಪ್ರಸ್ತಾಪ ಇರುತ್ತೆ. ಏನಂದ್ರೆ, ನೀವು ಯಾಟ್ನಲ್ಲಿ ಪಾರ್ಟಿ ಕೊಟ್ರಿ, ಅದು ರಾತ್ರಿ ಶುರುವಾಗಿ ಬೆಳಗಿನವರೆಗೂ ನಡೀತು, ಜನ ಡಿನ್ನರ್ ಮಾಡದೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಮೀಡಿಯಾ ಕೂಡ ಅದನ್ನೇ ಮಾಡುತ್ತೆ. ಮತ್ತೆ ಈ ವಿಚಾರದ ಬಗ್ಗೆ ಚರ್ಚೆ ಆಗತ್ತೆ ಏನಂದ್ರೆ, ನೀವು ಎಷ್ಟು ಹೈ ಫ್ಲೈಯಿಂಗ್ ಆಗಿದ್ದೀರಾ. ಕಿಂಗ್ ಫಿಶರ್ ಏರ್ಲೈನ್ಸ್ ಮಾಲೀಕನಾಗಿ ಲೋ ಫ್ಲೈಯಿಂಗ್ ಆಗಿರೋಕ್ಕಂತೂ ಆಗಲ್ಲ. ನಾನು ಹೈ ಫ್ಲೈಯಿಂಗ್ ಆಗಿರ್ತೀನಿ. ಕೇವಲ ಇಲ್ಲಿ ಇಂಡಿಯಾದಲ್ಲಿ, ಈ ದೇಶದಲ್ಲಿ ಸಾಕಷ್ಟು ಹಿಪೋಕ್ರಸಿ ಇದೆ. ಯಾರಾದ್ರೂ ಅಭಿರುಚಿ ಇಟ್ಕೊಂಡು ಇಫ್ ದೆ ಲಿವ್ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾರೆ ಜನರಲ್ಲಿ. ಮತ್ತು ವಿದೇಶಕ್ಕೆ ಹೋದ್ರೆ ಬಹಳಷ್ಟು ಜನ ಮಿಲಿಯನೇರ್ಸ್ ಇದ್ದಾರೆ. ಅವ್ರ ಬಳಿ ಕೂಡ ದೊಡ್ಡ ದೊಡ್ಡ ಯಾಟ್ಸ್ ಇದೆ, ಪ್ರೈವೇಟ್ ಜೆಟ್ಸ್ ಇವೆ, ಎಲ್ಲ ಇದೆ. ಅವ್ರ ಬಗ್ಗೆ ಜನ ಕಡಿಮೆ ಬರೀತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಯಾರಾದ್ರೂ ಹಾಗೆ ಬದುಕಿದ್ರೆ ಜನರು ಕ್ರಿಟಿಸೈಸ್ ಮಾಡ್ತಾರೆ. ಇದು ತುಂಬಾ ತಪ್ಪು. ನಿಮಗೆ ಅಸಮಾಧಾನ ಆಗತ್ತಾ ಈ ರೀತಿ ಕ್ರಿಟಿಸಿಸಂ ಬಂದಾಗ? ಇಲ್ಲ, ಈಗಂತೂ ನಾನು ತುಂಬಾ ಥಿಕ್ ಸ್ಕಿನ್ಡ್ ಆಗಿದ್ದೀನಿ. ಹೇಳ್ಬೇಕಂದ್ರೆ ನಾನದನ್ನ ಮನ್ಸಿಗೆ ಹಾಕ್ಕೊಳ್ಳಲ್ಲ. ಯಾಕೆಂದ್ರೆ ನನ್ನನ್ನ ನಾನು ಡಿಫೆಂಡ್ ಮಾಡ್ಕೊಂಡು ಸಾಕಾಗೋಗಿದೆ. ಅದಕ್ಕೆ ನಾನು ಹೇಳಿದ್ದೀನಿ ಅವ್ರಿಗೆ, ಎಷ್ಟು ಬರೀತೀರೋ ಬರೀರಿ, ನನ್ನ ಕಂಪನಿಗಳ ರಿಸಲ್ಟ್ ಏನಿದೆ, ನಾನ್ ಏನು ಅಚೀವ್ಮೆಂಟ್ ಮಾಡ್ತೀನೋ ನನ್ನ ಜೀವನದಲ್ಲಿ, ಲೆಟ್ ದೆಮ್ ಜಡ್ಜ್ ಇಟ್ ಬೈ ದೋಸ್ ರಿಸಲ್ಟ್ಸ್.